ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡೂರ್ಸ್ ಚಾನಲ್. ನನ್ನ ಚಾನಲ್ನಲ್ಲಿ ನಾನು ಎಜುಕೇಷನಲ್ ಟಿಪ್ಸ್, ಪೇರೆಂಟಿಂಗ್ ಟಿಪ್ಸ್, ಇಂಗ್ಲೀಷ್ ಗ್ರಾಮರ್ನ ಕನ್ನಡದಲ್ಲಿ ಟೀಚ್ ಮಾಡಿರ್ತೀನಿ. ಮ್ಯಾಥ್ಸನ್ನು ನಾನು ಟ್ರಿಕ್ಸ್ ಅಂತ ಹೇಳಿ ಶಾರ್ಟ್ಸಿಗೆ ಅಪ್ಲೋಡ್ ಮಾಡಿರ್ತೀನಿ. ಆನಂತರ ಮ್ಯಾಥ್ CBSEದು ಎಲ್ಲ ಚಾಪ್ಟರ್ಸು, ಫಸ್ಟ್ ಸ್ಟ್ಯಾಂಡರ್ಡಿಂದ ಎಲ್ಲ ಚಾಪ್ಟರ್ಸ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಟಾಪಿಕ್ಕು ಫ್ರೆಂಡ್ಸ್, ಆರ್ಟಿಕಲ್ಸ್ ಇಂಗ್ಲೀಷ್ ಗ್ರಾಮರ್ದು ಅ ಆ್ಯಂಡ್ ದ. ಸೊ ಆರ್ಟಿಕಲ್ಸ್ ಇಂಗ್ಲೀಷ್ ಗ್ರಾಮರಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ, ಏನಿದೆ ಅಂತ ನೋಡೋಣ. ಇನ್ ಇಂಗ್ಲೀಷ್ ಗ್ರಾಮರ್, ಆರ್ಟಿಕಲ್ಸ್ ಆರ್ ವರ್ಡ್ಸ್ ದ್ಯಾಟ್ ಅಪಿಯರ್ ಬಿಫೋರ್ ನೌನ್ಸ್ ಟು ಇಂಡಿಕೇಟ್ ವೆದರ್ ದ ನೌನ್ ಇಸ್ ಸ್ಪೆಸಿಫಿಕ್ ಆರ್ ಜನರಲ್. ಇಂಗ್ಲೀಷ್ ಗ್ರಾಮರಲ್ಲಿ ಆರ್ಟಿಕಲ್ಸ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ, ನೌನ್ಸ್ ಅಂದರೆ ನಾಮಪದಕ್ಕಿಂತ ಮುಂಚೆ ಯೂಸ್ ಮಾಡೋದಕ್ಕೆ ಅದು ಸ್ಪೆಸಿಫಿಕ್ ಆಗಿದೆಯೋ ಇಲ್ವೋ ಅಂತ, ಅಂದರೆ ಸ್ಪೆಸಿಫಿಕ್ ಅಂದರೆ ಒಂದು ಉದ್ದೇಶಪೂರ್ವಕ ಆಗಿದೆಯೋ ಇಲ್ವೋ ಅಂತ ಹೇಳೋದಕ್ಕೋಸ್ಕರ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ. ಇದರಲ್ಲಿ 2 ಟೈಪ್ಸ್ ಇದೆ. ಒಂದೇದು ಇಂಡೆಫಿನೇಟ್, ಎರಡನೇದು ಡೆಫಿನೇಟ್. ಫಸ್ಟ್ ಒನ್, ಇಂಡೆಫಿನೇಟ್ ಆರ್ಟಿಕಲ್ ಅಂದ್ರೇನು? ಇಟ್ ಈಸ್ ಯೂಸ್ಡ್ ಟು ಸ್ಪೆಸಿಫೈ ದ ಜನರಲ್ ಥಿಂಗ್ಸ್. ಸಹಜವಾಗಿರುವಂಥ ವಸ್ತುಗಳನ್ನು ಹೇಳೋದಕ್ಕೆ ಇಂಡೆಫಿನೇಟ್ ಆರ್ಟಿಕಲ್ನ ಯೂಸ್ ಮಾಡ್ತಾರೆ. ಇಂಡೆಫಿನೇಟ್ ಆರ್ಟಿಕಲ್ಸಲ್ಲಿ 2 ಇದೆ, ಅ ಮತ್ತು ಆ್ಯನ್. ಇದನ್ನು ಎ ಅನ್ಬಾರ್ದ್ರಿ, ಆರ್ಟಿಕಲ್ಸ್ ಹೇಳುವಾಗ ಅ ಅಂತ ಹೇಳಬೇಕು. It is used before nouns starting with consonant sounds. It is used to mention only general things. ಯಾವಾಗ ಯೂಸ್ ಮಾಡ್ತಾರೆ? ಕಾನ್ಸೋನೆಂಟ್ ಸೌಂಡ್ಕಿಂತ ಮುಂಚೆ. ಕಾನ್ಸೋನೆಂಟ್ ಅಂದ್ರೇನು? ಲೆಟರ್ಸಲ್ಲಿ 26 ಲೆಟರ್ಸ್ ಇದೆ, ಅದರಲ್ಲಿ 21 ಲೆಟರ್ಸ್ನ ಕಾನ್ಸೋನೆಂಟು ಮತ್ತು 5 ಲೆಟರ್ಸ್ನ ಓವಲ್ಸ್ ಅಂತ ಹೇಳ್ತಾರೆ. ಕಾನ್ಸೋನೆಂಟ್ಸ್ ಅಂದರೆ BCD. ಇ ಬರಲ್ಲ ರೀ, FGH. ಐ ಬರಲ್ಲ ರೀ, JKL. MN. ಓ ಬರಲ್ಲ ರೀ, PQRST. ಯು ಬರಲ್ಲ ರೀ, VWXYZ. ಇದೆಲ್ಲ ಏನಾಗುತ್ತೆ ರೀ? ಕಾನ್ಸೋನೆಂಟ್ಸ್ ಆಗುತ್ತೆ. ಸೊ ಈ ಕಾನ್ಸೋನೆಂಟ್ಸಿಂದ ಸ್ಟಾರ್ಟ್ ಆಗೋವಂಥ ವರ್ಡ್ಸ್ ಮುಂದೆ ಏನು ಬರುತ್ತೆ? ಅ ಬರುತ್ತೆ. ಫಾರ್ ಎಕ್ಸಾಂಪಲ್, ಅ ಡಾಗ್, ಡಿ ನೋಡಿ ಕಾನ್ಸೋನೆಂಟ್, ಹೌದಾ? ಅ ಡಾಗ್. ಅ ಕ್ಯಾಟ್, ಸಿ ಈಸ್ ಅ ಕಾನ್ಸೋನೆಂಟ್. ಅ ಬಾಲ್, ಬಿ ಈಸ್ ಅ ಕಾನ್ಸೋನೆಂಟ್. ಅ ಪೆನ್, ಪಿ ಈಸ್ ಅ ಕಾನ್ಸೋನೆಂಟ್. ಅ ಯೂನಿವರ್ಸಿಟಿ, ಯು ಮತ್ತು ಓವಲ್ ಆಗುತ್ತೆ ರೀ. ಬಟ್ ಇದೇನಂದರೆ ಪ್ರೊನೌನ್ಸಿಯೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ಯೋ ಅಂತ ಬರುತ್ತೆ. ಯೋ ಅಂದರೆ ಅದು ಸೌಂಡಿಂಗು ಕಾನ್ಸೋನೆಂಟ್ ಸೌಂಡಿಂಗ್ ಬರೋದ್ರಿಂದ ಅ ಯೂನಿವರ್ಸಿಟಿ ಅಂತ ಆಗತ್ತೆ ರೀ. ನೆಕ್ಸ್ಟ್ ಒನ್, ಅ ಯುರೋಪಿಯನ್ ಓ ಅಂತಂದು ಬರೋದ್ರಿಂದ ಇದೇನಂದರೆ ಕಾನ್ಸೋನೆಂಟ್ ಸೌಂಡ್ ಆಗೋದ್ರಿಂದ ನಾವು ಅ ಅಂತ ಯೂಸ್ ಮಾಡ್ತೀವಿ ರೀ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಆ್ಯನ್. ಇಟ್ ಈಸ್ ಯೂಸ್ಡ್ ಬಿಫೋರ್ ನೌನ್ಸ್ ಸ್ಟಾರ್ಟಿಂಗ್ ವಿತ್ ಓವಲ್ ಸೌಂಡ್ಸ್. ಓವಲ್ ಅಂದರೆ AEIOU. ಇವು ಓವಲ್ಸ್ ಹಾಕವ್ರಿ. ಇವು 5 ಓವಲ್ಸ್ ಇದಾವೆ. ಈ ಓವಲ್ಸ್ ಮುಂದ್ಗಡೆ ಯೂಸ್ ಮಾಡೋದಕ್ಕೆ ಆ್ಯನ್ ಯೂಸ್ ಮಾಡ್ತೀವಿ ನಾವು. ಇಟ್ ಈಸ್ ಯೂಸ್ ಟು ಮೆನ್ಷನ್ ಓನ್ಲಿ ಜನರಲ್ ಥಿಂಗ್ಸ್. ಇದು ಅಷ್ಟೇ ರೀ, ಸಹಜವಾಗಿರುವಂಥ ವಸ್ತುಗಳ ಬಗ್ಗೆ ಒಂದು ಹೆಸರುಗಳನ್ನ ಹೇಳೋದಕ್ಕೂ ಮುಂಚೆ ನಾವು ಆ್ಯನ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಆ್ಯನ್ ಅಂಬ್ರೆಲಾ. ಯು ನೋಡ್ರಿ, ಓವಲ್. ಆ್ಯನ್ ಅಂಬ್ರೆಲಾ. ಆ್ಯನ್ ಎಗ್ ಈಸ್ ಓವಲ್. ಆ್ಯನ್ ಐಡಿಯಾ, ಐ ಓವಲ್. ಆ್ಯನ್ ಎಲಿಫೆಂಟ್, ಇ ಓವಲ್. ಆ್ಯನ್ ಆರೆಂಜ್, ಆ್ಯನ್ ಆ್ಯಪಲ್. ಇವೆಲ್ಲ ಏನಂದರೆ ಓವಲ್ಸ್ ಆಯಿತು. ಆ್ಯನ್ ಆರ್, ಹೆಚ್ ಅನ್ನೋದು ಕಾನ್ಸೋನೆಂಟ್ ಆಗುತ್ತೆ ರೀ. ಬಟ್ ಇದು ಸೌಂಡ್ ಮಾಡೋಕೆ ಆರ್ ಅಂತ ಹೇಳೋದ್ರಿಂದ ಆ ಅಂತಂದು ಬರುತ್ತಲ್ರಿ, ಇದಕ್ಕೆ ನಾವು ಓವೆಲ್ ಸೌಂಡ್ ಅಂತ ಹೇಳ್ತೀವಿ. ಸೊ ಓವೆಲ್ ಸೌಂಡ್ ಬರೋದ್ರಿಂದ ಆ್ಯನ್ ಅಂತ ಯೂಸ್ ಆಗ್ತೀವಿ. ಆಮೇಲೆ ಇಲ್ಲಿ ಹೆಚ್ ಸೈಲೆಂಟ್ ಆಗುತ್ತೆ. ನೆಕ್ಸ್ಟ್, ಆ್ಯನ್ MP. ಎಮ್ ಆಗೋದ್ರಿಂದ ಇದು ಓವೆಲ್ ಸೌಂಡ್ ಆಗೋದ್ರಿಂದ ಇದಕ್ಕೆ ನಾವು ಆ್ಯನ್ ಅಂತ ಹಾಕ್ತೀವಿ ರೀ. ಇವೆರಡಕ್ಕೂ ಓವೆಲ್ ಸೌಂಡ್ಸ್ ಬರುತ್ತೆ. ಓವೆಲ್ ಸೌಂಡ್ಸ್ ಬರೋದಕ್ಕೆ ಆ್ಯನ್ ಅಂತ ಹಾಕ್ತೀವಿ. ಅದು ಕಾನ್ಸೋನೆಂಟ್ ಲೆಟರ್ ಇದ್ದರೂ ಕೂಡ ಓವೆಲ್ ಸೌಂಡ್ ಬರೋದ್ರಿಂದ ನಾವು ಆ್ಯನ್ ಅಂತ ಹಾಕ್ತೀವಿ. ನೋಟ್. ಆ್ಯಂಡ್ ಡಿಪೆಂಡ್ಸ್ ಆನ್ ಸೌಂಡ್, ನಾಟ್ ಸ್ಪೆಲ್ಲಿಂಗ್. ಇವಾಗ ನೋಡ್ರಿ, ಇಲ್ಲಿ ಎಕ್ಸೆಪ್ಷನಲ್ ಅಂದರೆ ಇಲ್ಲಿ ನಲ್ಲಿ ಯೂನಿವರ್ಸಿಟಿ, ಯುರೋಪಿಯನ್, ಇಲ್ಲಿ ಬಂತು ಓವೆಲ್ಸ್ ಇದು. ಇಲ್ಲಿ ನೋಡಿ ಕಾನ್ಸೋನೆಂಟ್ ಇದ್ರು, ಆರು ಮತ್ತು MP ಅಂತ ಕಾನ್ಸೋನೆಂಟ್ ಇದ್ರು ಕೂಡ ಆ್ಯನ್ ಬಂತು. ಸೊ ಅದಕ್ಕೇನಂದರೆ ಮತ್ತು ಆ್ಯನ್ ಅಂದರೆ ಸ್ಪೆಲ್ಲಿಂಗ್ ಮೇಲೆ ಡಿಪೆಂಡ್ ಆಗಲ್ಲ ರೀ, ಸೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಸೆಂಟೆನ್ಸಲ್ಲಿ ಅದನ್ನ ಎಕ್ಸಾಂಪಲ್ಸ್ ನೋಡೋದಾದರೆ, ಅ ಡಾಗ್ ಈಸ್ ಬಾರ್ಕಿಂಗ್, ಶಿ ಏಟ್ ಆ್ಯನ್ ಆ್ಯಪಲ್, ಐ ಸಾ ಅ ಬರ್ಡ್ ಆನ್ ದ ಟ್ರೀ, ಹೀ ಈಸ್ ಆ್ಯನ್ ಇಂಜಿನಿಯರ್, ಐ ನೀಡ್ ಆ್ಯನ್ ಅಂಬ್ರೆಲಾ, ಇಟ್ ಈಸ್ ಯೂನಿಕ್ ಆಪರ್ಚುನಿಟಿ. ನೋಡಿ, ಯೂನಿಕ್ ಆಪರ್ಚುನಿಟಿಯಲ್ಲಿ ವೈ ಅನ್ನೋದು ಪ್ರೊನೌನ್ಸಿಯೇಷನ್ ಆಗುತ್ತೆ. ಇದು ಯೂನಿಕ್ ಅನ್ನೋದು ವೈ ಅನ್ನೋದು ಆಗೋದ್ರಿಂದ ಸೊ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೋಫಿಯಾ ಈಸ್ ಎ ಗುಡ್ ಗರ್ಲ್, ಹೀ ಸ್ಲೆಪ್ಟ್ ಆ್ಯನ್ ಆರ್. ಸೊ ಇದೆಲ್ಲ ಏನಂದರೆ ಆರ್ಟಿಕಲ್ಸಿಗೆ ಸ್ಟೇಟ್ಮೆಂಟ್ಸಲ್ಲಿ ಎಕ್ಸಾಂಪಲ್ ಆಯಿತು ರೀ. ನೆಕ್ಸ್ಟ್, ಡೆಫಿನೇಟ್ ಆರ್ಟಿಕಲ್. ಡೆಫಿನೇಟ್ ಆರ್ಟಿಕಲ್ ಅಂದರೆ ಇಟ್ ಈಸ್ ಯೂಸ್ಡ್ ಟು ರೆಫರ್ ಎ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್, ಥಿಂಗ್
ಆರ್ ಐಡಿಯಾ ದಟ್ ಈಸ್ ಆಲ್ರೆಡಿ ನೌನ್. ನಮಗೀಗ ಆಲ್ರೆಡಿ ಒಬ್ಬ ಮನುಷ್ಯನ ಬಗ್ಗೆ ಗೊತ್ತು, ಒಂದು ಜಾಗದ ಬಗ್ಗೆ ಗೊತ್ತು, ಒಂದು ವಸ್ತುವಿನ ಬಗ್ಗೆ ಗೊತ್ತು. ಪರ್ಟಿಕ್ಯುಲರ್ ಆಗಿ ನಮ್ಗೆ ಗೊತ್ತಿರೋ ಅಂಥ ಒಬ್ಬರ ಬಗ್ಗೆ ನಾವು ಮಾತಾಡುವಾಗ ದ ಅಂತ ಯೂಸ್ ಮಾಡ್ತೇವೆ ರೀ. ದ ಸನ್ ಯಾರಿಗೆ ಗೊತ್ತಿಲ್ಲರಿ, ಎಲ್ಲರಿಗೂ ಗೊತ್ತಿರೋದಲ್ರಿ. ದ ಟ್ರೀ, ಅದಕ್ಕೆ ನಾವು ದ ಯೂಸ್ ಮಾಡ್ತೇವೆ. ದ ಟ್ರೀ, ದ ಕೌ, ದ ತಾಜ್ ಮಹಲ್, ದ ಓಲ್ಡ್ ಮ್ಯಾನ್. ಸೊ ನಮಗೆ ಗೊತ್ತಿರೋಂಥ ವಸ್ತು ಬಗ್ಗೆ, ಜಾಗದ ಬಗ್ಗೆ, ಒಂದು ಮನುಷ್ಯನ ಬಗ್ಗೆ ಮಾತಾಡೋದ್ರಿಂದ ನಾವು ಏನು ದ ಅಂತ ಯೂಸ್ ಮಾಡ್ತೀವಿ. ದ ಯೂಸ್ ಮಾಡೋದಕ್ಕೂ ರೂಲ್ಸ್ ಇದೆ ರೀ. ಏನು ರೂಲ್ಸು? ಸ್ಪೆಸಿಫಿಕ್ ನೋನ್. ದ ಮ್ಯಾಂಗೋಸ್. ನೋಡಿರಿ, ನಾವಿಲ್ಲಿ ಬರೀ ಮಾವಿನ ಹಣ್ಣಿನ ಬಗ್ಗೆ ಅಷ್ಟೇ ಮಾತಾಡ್ತಾ ಇರೋದ್ರಿಂದ ದ ಯೂಸ್ ಮಾಡಿದ್ದೀವಿ. ಅದೇ ಫ್ರೂಟ್ಸ್ ಅಂತ ಇದ್ದರೆ ಏನಾಗುತ್ತೆ ರೀ ಅಲ್ಲಿ? ಅ ಫ್ರೂಟ್ ಅಂತ ಆಗುತ್ತೆ. ಆರ್ ಇಟ್ಸ್ ಆಲ್ರೆಡಿ ಬೀನ್ ಮೆನ್ಷನ್. ನಾವೀಗ ಆಲ್ರೆಡಿ ಒಂದು ವಸ್ತುವಿನ ಬಗ್ಗೆ ಮಾತಾಡಿರ್ತೇವೆ ರೀ, ಮತ್ತು ಅದೇ ಸೆಂಟೆನ್ಸಲ್ಲಿ ಅದೇ ವಸ್ತು ರಿಪೀಟ್ ಆಗೋದ್ರಿಂದ ಅಲ್ಲಿ ದ ಯೂಸ್ ಮಾಡೋಕ್ಕೆ ಯಾವ ಥರ? ಐ ಸಾ ಅ ಡಾಗ್, ದ ಡಾಗ್ ವಾಸ್ ಬಿಗ್. ನೋಡಿರಿ, ನಾವು ಹಿಂದಿನ ಸೆಂಟೆನ್ಸಲ್ಲಿ ಐ ಸಾ ಎ ಡಾಗ್ ಆಲ್ರೆಡಿ ರಿಪೀಟ್ ಆಗಿತ್ತು. ಈಗ ಹೇಳಿದ್ದೀವಿ ನಾವು ಆಲ್ರೆಡಿ. ಈಗ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಅದು ರಿಪೀಟ್ ಆಗೋದ್ರಿಂದ ದ ಯೂಸ್ ಮಾಡಿದ್ದೀವಿ. ಯೂನಿಕ್ ಐಟಮ್ಸ್ ಅಂದರೆ ದ್ಯಾಟ್ ಥಿಂಗ್ಸ್ ದ್ಯಾಟ್ ಆರ್ ಸಿಂಗುಲರ್ ಇರೋಂಥ ವರ್ಡ್ಸಿಗೂ ನಾವು ದ ಯೂಸ್ ಹಾಕ್ತೀವಿ ರೀ. ದ ಸನ್, ದ ಪ್ರೆಸಿಡೆಂಟ್. ನೋಡಿರಿ, ಯಾವಾಗಲೂ ಪ್ರೆಸಿಡೆಂಟು ಸಣ್ಣ ಒಬ್ಬರೊಬ್ಬರೇ ಇರ್ತಾರಲ್ರಿ, ಅದಕ್ಕೆ ನಾವು ದ ಯೂಸ್ ಮಾಡ್ತೀವಿ. ಸುಪರ್ರಿಲೇಟಿವ್ ಡಿಗ್ರಿಗೆ, ಈಗ ಡಿಗ್ರೀಸಲ್ಲಿ 3 ಥರ ಇದೆ ರೀ: ಪಾಸಿಟಿವ್, ಕಂಪೇರೇಟಿವ್, ಸುಪರ್ರಿಲೇಟಿವ್ ಅಂತ. ಸೊ ಸುಪರ್ರಿಲೇಟಿವ್ ಡಿಗ್ರಿಗೂ ಕೂಡ ಯೂಸ್ ಮಾಡ್ತೀವಿ ರೀ. ನಾವಲ್ಲಿ ದ ಬರಲ್ಲ ರೀ. ವಿತ್ ಅಬ್ಜೆಕ್ಟಿವ್ಸ್ ಲೈಕ್ ಬೆಸ್ಟ್, ಟಾಲೆಸ್ಟ್. ಐ ಸಾ ಅ ಟಾಲೆಸ್ಟ್ ಮ್ಯಾನ್. ಸೊ ಅಲ್ಲಿ ಏನಾಗುತ್ತೆ? ಬರುತ್ತೆ. ನೆಕ್ಸ್ಟ್, ಜನರಲೈಸಿಂಗ್. ನಾವು ಜನರಲ್ ಟಾಕ್ ಮಾತಾಡುವಾಗ ಟು ಟಾಕ್ ಅಬೌಟ್ ಅ ಹೋಲ್ ಕ್ಲಾಸ್. ನೋಡಿ, ದ ಲಯನ್ ಈಸ್ ಅ ನೋಬಲ್ ಬೀಸ್ಟ್ ಅಂತ ಇದೆ, ಹೌದಾ? ಸೊ ಇಲ್ಲಿ ಏನಾಗುತ್ತೆ? ನಾವು ಒಂದು ಹೋಲ್ ಕ್ಲಾಸ್ ಬಗ್ಗೆ ಮಾತಾಡೋದ್ರಿಂದ ದ ಅಂತ ಬರುತ್ತೆ, ದ ಲಯನ್ ಅಂತ ಬರುತ್ತೆ. ನೆಕ್ಸ್ಟ್ ಇಸ್ ಜಾಗ್ರಫಿ ಅಂದರೆ ಒಂದು ಜಾಗದ ಬಗ್ಗೆ. ರಿವರ್ಸು, ಓಷನ್ನು, ಮೌಂಟೇನು, ರೇಂಜಸ್ಸು, ಡೆಸರ್ಟ್ಸು ಈ ಥರದ್ದೆಲ್ಲ ಹೇಳುವಾಗ ನಾವು ದ ಅಂತ ಯೂಸ್ ಮಾಡ್ತೀವಿ ರೀ. ದ ಪೆಸಿಫಿಕ್ ಓಷಿಯನ್, ದ ಥಾರ್ ಡೆಸರ್ಟ್, ಈ ಥರದ್ದೆಲ್ಲ ಹೇಳುವಾಗ. ದ ಮೌಂಟ್ ಎವರೆಸ್ಟು ಅಂತ ಹೇಳ್ತೇವದಲ್ರಿ, ಅದಕ್ಕೆಲ್ಲ ದ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿರಿ ಸೆಂಟೆನ್ಸಲ್ಲಿ: ಶಿ ಓಪನ್ ದ ವಿಂಡೋ, ದೇ ವಿಸಿಟೆಡ್ ದ ಝೂ, ವಿ ಕ್ಲೀನ್ ದ ರೂಮ್, ಐ ವಾಚ್ಡ್ ದ ಸನ್ಸೆಟ್, ಹೀ ಪಿಕ್ಡ್ ಅಪ್ ದ ಫೋನ್. ನೋಡಿರಿ, ಇಲ್ಲೆಲ್ಲ ಏನಂದರೆ ಬರೀ ಒಂದು ವಸ್ತುವಿನ ಬಗ್ಗೆನೇ ಅವ್ರು ಮಾತಾಡ್ತಾ ಇರೋದ್ರಿಂದ, ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋದ್ರಿಂದ ದ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್, ಈಗ ಆ್ಯಂಡ್ ದ ಎಲ್ಲ ನೋಡ್ಕೊಂಡಿರಿ. ಈ ಆ್ಯಂದಾಗ ರೂಲ್ಸ್ ನೋಡೋಣ ರೀ. ಯೂಸ್ ದ ಕರೆಕ್ಟ್ ಫಾರ್ಮ್. ಆರ್ಟಿಕಲ್ಸಿಗೆ ಯಾವಾಗಲೂ ಕರೆಕ್ಟ್ ಫಾರ್ಮ್. ಯಾವ ಥರ ಕರೆಕ್ಟ್ ಫಾರ್ಮು? ಫಸ್ಟ್ ಆರ್ಟಿಕಲ್ ಇರಬೇಕು, ಆನಂತರ ಅಡ್ಜೆಕ್ಟಿವ್, ಆನಂತರ ನೌನ್. ಫಾರ್ ಎಕ್ಸಾಂಪಲ್, ಆರ್ಟಿಕಲ್ ಅಡ್ಜೆಕ್ಟಿವ್ ಬಿಗ್, ನೌನ್ ಟ್ರೀ, ಅ ಬಿಗ್ ಟ್ರೀ. ಅನ್ನೋದು ಆರ್ಟಿಕಲ್ ಆಯ್ತು ರೀ. ಬಿಗ್ ಅನ್ನೋದು ನೌನನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಅಡ್ಜೆಕ್ಟಿವ್ ಯೂಸ್ ಮಾಡ್ತೇವೆ. ಬಿಗ್ ಟ್ರೀ ಅನ್ನೋದೇನಾಯಿತು? ಇದು ಒಂದು ಕರೆಕ್ಟ್ ಫಾರ್ಮ್ ಆಫ್ ಆರ್ಟಿಕಲ್ ಆಯಿತು. ನೆಕ್ಸ್ಟ್, ಯೂಸ್ ಆರ್ ಆ್ಯನ್ ಫಾರ್ ನಾನ್ ಸ್ಪೆಸಿಫಿಕ್ ನೌನ್ಸ್. ಅಂದರೆ ಸ್ಪೆಸಿಫಿಕ್ ಆಗಿರಲ್ಲ ರೀ, ಏನೋ ಇನ್ ಜನರಲ್ ಟಾಕ್ ಮಾತಾಡುವಾಗ ಮತ್ತು ಆ್ಯನ್ ಯೂಸ್ ಮಾಡಬೇಕು. ಯೂಸ್ ದ ಫಾರ್ ಸ್ಪೆಸಿಫಿಕ್ ಇಂಡಿವಿಜುವಲ್ ನೌನ್ಸ್. ಅಂದರೆ ದ ಯಾವಾಗಲೂ ನಾವು ಪರ್ಟಿಕ್ಯುಲರಾಗಿ ಒಬ್ಬರ ಬಗ್ಗೆನೇ ಮಾತಾಡುವಾಗ, ಇಂಡಿವಿಜುವಲ್ ನೌನ್ಸ್ ಯೂಸ್ ಮಾಡುವಾಗ ದ ಯೂಸ್ ಮಾಡ್ಬೇಕ್ರಿ. ಯೂಸ್ ಬಿಫೋರ್ ಅ ಕಾನ್ಸೊನೆಂಟ್ ಸೌಂಡ್. ಯಾವಾಗಲೂ ಕಾನ್ಸೊನೆಂಟ್ ಸೌಂಡ್ ಮುಂದೆ ಯೂಸ್ ಮಾಡ್ಬೇಕ್ರಿ. ಯೂಸ್ ಆ್ಯನ್ ಬಿಫೋರ್ ಅ ಓವಲ್ ಸೌಂಡ್. ಆ್ಯನ್ ಯಾವಾಗಲೂ ಓವಲ್ ಸೌಂಡ್ ಮುಂದ್ಗಡೆನೇ ಯೂಸ್ ಮಾಡಬೇಕು. ನೆಕ್ಸ್ಟ್, ಒಮಿಟ್ ಆರ್ಟಿಕಲ್ಸ್ ಫಾರ್ ಪ್ಲೇಸಸ್ ಆ್ಯಂಡ್ ನ್ಯಾಷನಾಲಿಟೀಸ್. ಅಂದರೆ ಈ ಜಾಗ ಹೇಳುವಾಗ, ನ್ಯಾಷನಲ್ ಬಗ್ಗೆ ಅಂದರೆ ಬೇರೆ ಕಂಟ್ರಿ ಬಗ್ಗೆ ನಾವು ಹೇಳುವಾಗ ನಾವು ಅವಾಗ ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು ರೀ. ಐ ಆಮ್ ಟ್ರಾವೆಲಿಂಗ್ ಟು ಸ್ಪೇನ್, ಶಿ ಈಸ್ ಫ್ರೆಂಚ್. ಸೊ ಈ ಥರ ಅಲ್ಲಿ ಏನು ಆರ್ಟಿಕಲ್ಸ್ ಯೂಸ್ ಮಾಡಬಾರ್ದು ರೀ ನಾವು ಒಂದು ಕಂಟ್ರಿ ಬಗ್ಗೆ ಹೇಳುವಾಗ, ಜಾಗದ ಬಗ್ಗೆ ಹೇಳುವಾಗ. ನೆಕ್ಸ್ಟ್, ಯೂಸ್ ದ ವಿತ್ ಗ್ರೂಪ್ಡ್ ಪ್ಲೇಸ್ ನೇಮ್ಸ್. ಗ್ರೂಪ್ಡ್ ಪ್ಲೇಸ್ ಇರಬೇಕು ರೀ. ಯುನೈಟೆಡ್ ಕಿಂಗ್ಡಮ್. ನೋಡಿರಿ, ಇವೆರಡಿದು ಯುನೈಟೆಡ್ ಮತ್ತು ಕಿಂಗ್ಡಮ್ ಅನ್ನೋದು ಎರಡು, ಇದು ಕಾಂಪೌಂಡ್ ನೌನ್ ಆಗುತ್ತಲ್ರಿ, ಎರಡು ಸೇರಿದರೆ. ಸೊ ಈ ಥರದ್ದಿದ್ದಾಗ ನಾವು ದ ಯೂಸ್ ಮಾಡಬೇಕು. ದ ರಿಪಬ್ಲಿಕ್ ಆಫ್ ಫ್ರಾನ್ಸ್. ಸೊ ಇಲ್ಲೇನಾಗುತ್ತೆ? ರಿಪಬ್ಲಿಕ್ ಆಫ್ ಫ್ರಾನ್ಸ್ ಅನ್ನೋದು ಇದಷ್ಟು ಒಂದು ಜಾಗದ ಹೆಸರು. ಸೊ ಆವಾಗ ದ ಯೂಸ್ ಮಾಡಬೇಕು. ಒಮಿಟ್ ಆರ್ಟಿಕಲ್ಸ್ ವಿತ್ ಆಬ್ಸ್ಟ್ರಾಕ್ಟ್ ಐಡಿಯಾಸ್ ಅಂದರೆ ವಿಚ್ ವಿ ಕಾಂಟ್ ಟಚ್, ಸಿ, ಅವಕ್ಕೇನಂತೀವಿ? ಆಬ್ಸ್ಟ್ರಾಕ್ಟ್ ಅಂತ ಹೇಳ್ತೇವೆ. ಓನ್ಲಿ ಥಿಂಗ್ ಈಸ್ ವಿ ಕ್ಯಾನ್ ಫೀಲ್. ನಾವು ಫೀಲ್ ಮಾಡೋವಂಥ ಐಡಿಯಾಸಿಗೆಲ್ಲ ನಾವು ಈಗ ಫ್ರೆಂಡ್ಶಿಪ್ ಈಸ್ ಇಂಪಾರ್ಟೆಂಟ್, ಬ್ರೇವರಿ ಈಸ್ ಡೇಂಜರ್, ಇವನ್ನೆಲ್ಲ ಏನಂದರೆ ನಾವು ಜಸ್ಟ್ ಫೀಲ್ ಮಾಡ್ಬೋದು, ನೋಡೋಕ್ಕಾಗಲ್ಲ, ನಾವು ಜಾಸ್ತಿ ಮುಟ್ಟೋಕ್ಕಾಗಲ್ಲ, ಅವನ್ನ ತಿನ್ನೋಕ್ಕಾಗಲ್ಲ, ಆ ಥರದ್ದೆಲ್ಲ 5 ಸೆನ್ಸ್ ಏನು ವರ್ಕ್ ಆಗಲ್ಲ. ಅದಕ್ಕೆ ನಾವೇನಂದರೆ ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು. ಒಮಿಟ್
ಅ ಆ್ಯಂಡ್ ಆ್ಯನ್ ವಿತ್ ಅನ್ಕೌಂಟೇಬಲ್ ನೌನ್ಸ್. ಅನ್ಕೌಂಟೇಬಲ್ಸ್ ನೌನ್ ಜೊತೆಗೆ ನಾವು ಅ ಮತ್ತು ಆ್ಯನ್ ಯೂಸ್ ಮಾಡಬಾರ್ದು ರೀ. ಫಾರ್ ಎಕ್ಸಾಂಪಲ್, ವಿ ಎಂಜಾಯ್ ಮ್ಯೂಸಿಕ್, ಇದು ಅನ್ಕೌಂಟೇಬಲ್ ರೀ. ಮ್ಯೂಸಿಕ್ ಅನ್ನೋದು ಏನಂದರೆ ಅನ್ಕೌಂಟೇಬಲ್. ಐ ಡೋಂಟ್ ಈಟ್ ಶುಗರ್, ಶುಗರ್ ಈಸ್ ಅ ಅನ್ಕೌಂಟೇಬಲ್ ನೌನ್. ಸೊ ಇಲ್ಲಿ ಏನಂದರೆ ಅ ಮತ್ತು ಆ್ಯನ್ ಯೂಸ್ ಮಾಡಬಾರ್ದು. ಯೂಸ್ ದ ವಿತ್ ಸ್ಪೆಸಿಫಿಕ್ ಅನ್ಕೌಂಟೇಬಲ್ ನೌನ್. ನಾವು ಅನ್ಕೌಂಟೇಬಲ್ ನೌನ್ ಜೊತೆಗೆ ಯಾವ ಆರ್ಟಿಕಲ್ ಯೂಸ್ ಮಾಡಬೇಕಂದ್ರೆ ದ ಯೂಸ್ ಮಾಡ್ಬೇಕ್ರಿ. ಅ ಆ್ಯನ್ ಬಿಟ್ಟು ದ ಯೂಸ್ ಮಾಡಬೇಕು. ಐ ಲೈಕ್ ದ ಮ್ಯೂಸಿಕ್, ನೋಡಿ ದ ಮ್ಯೂಸಿಕ್ ಅನ್ನೋದು ಇಲ್ಲೇನಂದರೆ ಆರ್ಟಿಕಲ್ ಆಯಿತು, ಹೌದಾ, ಅನ್ಕೌಂಟೇಬಲ್. ಶೀ ಈಸ್ ಪ್ಲೇಯಿಂಗ್. ನೆಕ್ಸ್ಟ್ ಒನ್, ಒಮಿಟ್ ಯೂಸ್ ದ ಟು ಚೇಂಜ್ ಮೀನಿಂಗ್. ಅಂದರೆ ಮೀನಿಂಗ್ ಚೇಂಜ್ ಆಗುತ್ತಲ್ಲ ರೀ, ಅಂತಲ್ಲಿ ನಾವು ದ ಯೂಸ್ ಮಾಡಬಾರ್ದು. ನೋಡಿರಿ, ಆ್ಯಟ್ ಯೂನಿವರ್ಸಿಟಿ, ಆ್ಯಟ್ ಯೂನಿವರ್ಸಿಟಿ ಅನ್ನೋದಂದರೆ ಅದು ನಾವು ಓದ್ತಾ ಇರುವಂಥ ಜಾಗ ಆಗುತ್ತೆ. ಆ್ಯಟ್ ದ ಯೂನಿವರ್ಸಿಟಿ ಅನ್ನೋದೇನಾಗುತ್ತೆ, ಅದು ಒಂದು ಬಿಲ್ಡಿಂಗ್ ಆಗುತ್ತೆ. ಸೊ ಇಂಥಲ್ಲಿ ಏನು ಮಾಡಬೇಕಂದ್ರೆ ನಾವು ದ ಯೂಸ್ ಮಾಡಬಾರ್ದು. ಮೀನಿಂಗ್ ಚೇಂಜ್ ಕೊಡುತ್ತೆ. ನೋಡಿ, ಆ್ಯಟ್ ಯೂನಿವರ್ಸಿಟಿ ಅಂದಾಗ ಇಲ್ಲಿ ಮೀನಿಂಗ್ ಬೇರೆ, ಆ್ಯಟ್ ದ ಯೂನಿವರ್ಸಿಟಿ ಅಂದರೆ ಅದೊಂದು ಬಿಲ್ಡಿಂಗ್ ಹೇಳ್ದಂಗೆ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ಡೋಂಟ್ ಯೂಸ್ ಆರ್ಟಿಕಲ್ಸ್ ವಿತ್ ಪೊಸೆಸಿವ್ ಪ್ರನೌನ್ಸ್. ಪೊಸೆಸಿವ್ ಪ್ರನೌನ್ಸ್ ಅಂದ್ರೆ ಏನ್ರಿ? ಹೀಸ್, ಮೈ, ಅವರು, ಇಟ್ಸ್, ಹರ್ ಆ್ಯಂಡ್ ದೇರ್, ಇವೆಲ್ಲ ಏನಂದರೆ ಪೊಸೆಸಿವ್ ಪ್ರನೌನ್ಸ್ ಆಗುತ್ತೆ ರೀ. ಸೊ ಈ ಪ್ರನೌನ್ಸ್ ಬಂದಾಗೆ ನಾವು ಯಾವುದೇ ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು. ಅ, ಆ್ಯನ್, ದ, ಇವು ಮೂರನ್ನು ಕೂಡ ನಾವು ಯೂಸ್ ಮಾಡಬಾರ್ದು ರೀ. ಫಾರ್ ಎಕ್ಸಾಂಪಲ್, ವಿ ವೆಂಟ್ ಟು ದೇರ್ ಕ್ಯಾಬಿನ್, ಆರ್ ಯು ಗೋಯಿಂಗ್ ಟು ರೀಡ್ ಹಿಸ್ ಬುಕ್. ಸೊ ಇಲ್ಲಿ ಪೊಸೆಸಿವ್ ಪ್ರನೌನ್ ಅಂದರೆ ದೇರ್ ಆಗುತ್ತೆ, ಹೀಸ್ ಆಗುತ್ತೆ. ಇವೆರಡು ಪೊಸೆಸಿವ್ ಪ್ರನೌನ್ಸ್ ಬಂದಾಗ ನಾವೇನು ಮಾಡಬೇಕು ಅಂದರೆ ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು. ಸೊ ಇಲ್ಲಿಗೆ ಇದು ಆರ್ಟಿಕಲ್ಸು ತುಂಬ ಈಸಿ ಇದೆ ರೀ. ಈ ರೂಲ್ಸನ್ನು ಮತ್ತು ನೀವೆಲ್ಲ ನೀಟಾಗಿ ಅ ಆ್ಯಂಡ್ ದ ಎಲ್ಲಿ ಯೂಸ್ ಮಾಡ್ಬೇಕಂತ ತಿಳ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸೊ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.